ಆ ಯತ್ನಾಳ್ ಅವ್ರ ಸುದ್ದಿ ನನ್ನ ಮುಂದೆ ತೆಗಿಬೇಡಿವ. ಅಲ್ಲಿ ನೀವು ಬರ್ತಾರೆ ನಮ್ಮ ಪಾರ್ಟಿ ಹಿರಿಯರು ಅವ್ರಿಗೆ ತೆಗೀರಿ, ನಮ್ಮ ಮುಂದೆ ತೆಗಿಬೇಡಿ. ನಮ್ಮ ಸಂಘಟನೆ ಮತ್ತೊಂದು ಕೆಲಸ ಕೇಳ್ರಿ ಹೇಳ್ತೇವೆ ಚಿಂತ. ನೀವು ಹೋಗಿ ಎಲ್ಲಿಗೆ ಗೊತ್ತಾಗ ನೀವು ಕೇಳಿದ್ರೆ ನಾವು ನಮಗೆಲ್ಲ ಉತ್ತರ ಹೇಳುವಂಗೆ. ಯಾವಾಗಕ್ಕೆ ರೀ ಪಕ್ಷಕ್ಕೆ ಹೋಗ್ತದ, ಮತ್ತೆ ಅದು ಯಾರಿಗೆ ಹೋಗ್ತದ? ಈಗ ರಮೇಶ್ ಜಿಗಿಜಿನಿಗೆ ಹೋಗ್ತದ. ಹಾಂ ನೋಡ್ರಿ, ಅದು ಸುಮ್ಮನೆ ಮತ್ತೆ ಅದನ್ನು ಮಾತಾಡಬೇಡ್ರಿ. ಯತ್ನಾಳ್ ಅವರು ನಾವು ಹೋಗಿಲ್ಲ, ನಾವೇನು ಮಾಡಿ ಚಲಿ ಬೋಳಿಸಿ ಬಂದೇವ ಯಾರ್ದಾರೆ? ಒಳ್ಳೆ ಕಥೆ ಐತಲ್ಲ ಯಪ್ಪ. ನೀನು ಕೈ ಮುಗಿತೀನಿ ಕುಂದ್ರು, ಸುಮ್ಮನೆ ನೀವು ಮಾತಾಡಬೇಡ್ರಿ. ಪಕ್ಷದ ಅಧ್ಯಕ್ಷರು ಅದು ಬಂದಾಗ ನೀವೇನು ಮಾತಾಡೋದು ಆ ಗೌಡ್ರ ವಿಚಾರ ಮಾತಾಡಿ. ನೀವು ಹೋಗಿ ನನಗೆ ಯಾಕೆ ಹೇಳ್ತೀರಿ? ನಾ ಏನು ಸಂಬಂಧ ಅದಕ್ಕೆ? ಪಕ್ಷದಾಗ ತೊಗೊಳವ್ ನಾವು ಹೊರಗೆ ಹಾಕ್ತೀವಿ. ಪಕ್ಷದವ್ರೆ ಸಿ ಸಾಹೇಬ್ರ ಜೋಡಿ ನಾ ಮಾತಾಡಿ, ನೀವು ಯಾರಿಗೆ ಮಾತಾಡಿದ್ರು ಗೊತ್ತಿಲ್ಲ. ನಿಮ್ಮ ಬಸವರಾಜ್ ಸಾಹೇಬ್ರ ಜೋಡಿ ಮಾತಾಡಿಲ್ಲ. ಇಲ್ಲ ಒಂದು 3 ದಿವಸ ಹೋಗಿ ಥೈಲ್ಯಾಂಡ್ ನೀರು ಮುಡ್ತೈತೆ, ಒಂದು 3 ದಿವಸ ತೆಗೀರಿ, ಆಮೇಲೆ ತುಮಕೂರು ಅಂತ ಹೇಳಿದ್ರು. ಹಂಗೆ ಸಹಕಾರ ಕೊಟ್ಟೇವ್ರಿ. ಅಲ್ಲಿ ಇವ್ರು ಸಹಕಾರ ಕೊಡಕ್ಕೆ ನೀರಿಲ್ಲ. ಇಲ್ಲಿ ಏನೋ ಇದ್ದಾಡ್ರಾಗ ಏನೋ ಹಾಕತ್ರಿ. ಈಗ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಮೇವಿನ ಸಲುವಾಗಿ ಈ ಪೈಪ್ಲೈನ್ ಏನೈತ್ರಿ, ಮೇವು ಮಾಡ್ಕೊಂಡಿರ್ತಾರೆ ರೈತ. ಜನ ಜಾನುವಾರು ನೀರು ಮೇವು ಅದಕ್ಕೆ ಯೂಸ್ ಮಾಡ್ಕೊತಾರೆ. ಈಗ ನೀರು ತಂದಿದ್ದ ಅದಕ್ಕೆ ಎಲ್ಲಿಲ್ರಿ ಎಲ್ಲರಿಗೆ ರೀ. ಇಡೀ ಬಿಜಾಪುರ ನಾವು ನಮ್ಮ ತಾಲೂಕಿಗೆ ಅಡ್ಡ ಬಡ್ದಲ್ಲ ಅಲ್ಲ ರಮೇಶ್ ಕೇಳ್ರಿ ಸಾಹೇಬ್ರ. ಇಡೀ ಜಿಲ್ಲಾಕ್ಕೆ ನೀರು ತೊಗೊಂಬತ್ತು ಮನೆ ಕೊಟ್ಟಿಲ್ಲ. ಬಳ್ಳಾರಿ ತಾಲೂಕು ಇದು ಬಬಲೇಶ್ವರ ಸೀಮಿತ ಮಾಡಿದ್ರಿ. ಬಿಜಾಪುರದಾಗ ಅಖಂಡ ಜಿಲ್ಲೆಗೆ ಕೆರೆ ತುಂಬು ಯೋಜನೆ ಮುಳವಾಡಿ ಎತ್ತಾರೆ. 1ನೇ ಹಂತ, 2ನೇ ಹಂತ, 3ನೇ ಹಂತ ಎಲ್ಲ ಕಾಲುವೆ ಚಾಲೂ ಮಾಡಿ ನೀರು ತುಂಬಿಸ್ರಿ. ಜನ ಜಾನುವಾರು ಕುಡಿಯೋ ನೀರು ಮೇವಿನ ಸಲುವಾಗಿ ಕ್ಲೀನ್. ಮತ್ತು ಅದಕ್ಕೆ ಹೋಯ್ತಾರೆ. ಅಲ್ಲಿ ಲೆಟ್ರ್ ಐತೆ ನೋಡ್ರಿ, ತೆಗೀರಿದ್ರೆ ಸರಿ. ಹಾಂ ಬಿಡ್ರಿ, ಎಲ್ಲ ಒಂದ ರೈತರು